ಇನ್ನು ಧನುರಾಶಿ ಗಮನಿಸೋಣ. ಧನುರಾಶಿಯವರಿಗೆ ವಾರದಾದಿಯಲ್ಲಿ ಸಂಗಾತಿಯ ಸಹಕಾರ ಸಾಮರಸ್ಯ ತುಂಬ ಚೆನ್ನಾಗಿದೆ. ವೃತ್ತಿಯಲ್ಲಿ ಕಷ್ಟ, ಶತ್ರುಗಳ ಬಾಧೆ, ತಂದೆ ಮಕ್ಕಳಲ್ಲಿ ಮನಸ್ತಾಪ, ಧರ್ಮ ಸಮಾರಂಭಗಳಲ್ಲಿ ತೊಂದರೆಗಳು, ಅಶುಚಿ, ಮೈಲಿಗೆ, ಪಾಪ ಏನೋ ಒಂದು ಕಾರ್ಯ ಹಮ್ಮಿಕೊಂಡಿರ್ತೀರ, ಮನೇಲಿ ಒಂದು ಅವಘಡ ಸಂಭವಿಸುವ ಸಾಧ್ಯತೆ, ಇದನ್ನೆಲ್ಲ ಸೂಚಿಸ್ತಾ ಇದೆ. ಒಂದು ರೀತಿಯ ಒಂಥರ ಮನಸ್ಸಿಗೆ ಕಿರಿಕಿರಿ ಆಗುತ್ತೆ, ಆ ಥರದೊಂದು ಲಕ್ಷಣ ಇದೆ ವಾರದ ಆದಿಯಲ್ಲಿ. ಚಂದ್ರ ಕೂಡ ಬಹಳ ವೀಕ್ ಆಗ್ತಾನೆ. ಅಷ್ಟಮಾಧಿಪತಿ ಷಷ್ಠದಲ್ಲಿ ಸಂಚರಿಸಿದ್ರೆ ಸ್ತ್ರೀಯರ ಆರೋಗ್ಯದಲ್ಲಿ ಏರುಪೇರಾಗುತ್ತೆ. ಆ ಸಂದರ್ಭ ಮಕ್ಕಳನ್ನ ಹುಟ್ಟಿದ್ರೆ ಬಾಲಾರಿಷ್ಟ ದೋಷ ಉಂಟಾಗುತ್ತೆ. ಈ ಥರದ್ದೆಲ್ಲ ಇದೆ ಈ ವಾರದ ಆದಿಯಲ್ಲಿ. ಹೀಗಾಗಿ ಸ್ವಲ್ಪ ಹುಷಾರು, ಎಚ್ಚರ ವಹಿಸಿ. ವಾರದ ಅಂತ್ಯ ಭಾಗದಲ್ಲಿ ಗಮನಿಸ್ಕೊಂಡ್ರೆ ತುಂಬ ಚೆನ್ನಾಗಿದೆ. ಅಲ್ಲಿಂದ ನಮಗೆ ವಸ್ತು ನಷ್ಟವಾಗಿದ್ದೇನಾದರೂ ಇದೆ ಲಭಿಸ್ತಕ್ಕಂಥದ್ದು, ವೃತ್ತಿಯಲ್ಲೂ ನಿಮಗೆ ಅನುಕೂಲ ಆಗ್ತಕ್ಕಂಥದ್ದು, ಕೃಷಿಕರಿಗೆ ಸಹಕಾರ, ಆರೋಗ್ಯದಲ್ಲಿ ಸ್ವಲ್ಪ ತೊಡಕುಂಟಾಗುತ್ತೆ. ಇರಲಿ, ಅದೇನೋ ಅಷ್ಟು ಪ್ರಮಾದ ಅಲ್ಲ. ಸಂಗಾತಿಯಲ್ಲಿ ಸಾಮರಸ್ಯ ಚೆನ್ನಾಗಿರ್ತದೆ. ಅಂತೂ ಹೆಚ್ಚಿನ ನಷ್ಟವಿರೋದಿಲ್ಲ. ನಷ್ಟವಾಗಿದ್ದು ಕೂಡ ಅದು ನಷ್ಟ ಅಲ್ಲ ಅನಿಸುತ್ತೆ ಅಥವಾ ಸಿಗುತ್ತೆ. ಆ ಥರದ್ದೊಂದು ಲಕ್ಷಣ ಚೆನ್ನಾಗಿದೆ. ಧನುರಾಶಿಯವರಿಗೆ ವಾರದ ಅಂತ್ಯ ನಿಮಗೂ ಕೂಡ ತುಂಬ ಚೆನ್ನಾಗಿದೆ. ಆಲ್ಮೋಸ್ಟ್ ಎಲ್ಲ ರಾಶಿ ನೋಡ್ತಾ ಬಂದರೆ ವೀಕೆಂಡ್ಸಲ್ಲಿ ಸ್ವಲ್ಪ ಅದು ಬಹಳ ಮುಖ್ಯವಾಗಿ, ಆಯ್ತಪ್ಪ ವಾರ ಇಡೀ ದುಡಿದೆ, ಒಂದು ಸ್ವಲ್ಪ ವೀಕೆಂಡಲ್ಲಿ ಆರಾಮಾಗಿರೋಣ, ಆ ರೀತಿಯಲ್ಲೇ ಇದೆ. ಮನಸ್ಸಿಗೂ ಸಮಾಧಾನ ಸಿಗುತ್ತೆ, ಆತಂಕ ಬೇಡ. ಪ್ರಾರ್ಥನೆಗೆ ಧನುರಾಶಿಯವರು ದುರ್ಗಾ ಸನ್ನಿಧಾನದಲ್ಲಿ ಒಂದು ಅಭಿಷೇಕ ಮಾಡಿಸಿ. ನೀವು ಕೂಡ ಅಕ್ಕಿ ದಾನ ಮಾಡಬಹುದು, ಕ್ಷೀರ ದಾನ ಮಾಡಬಹುದು. ಇದ್ರ ಜೊತೆಗೆ ಯಾವುದು ಸಾಧ್ಯವಾಗುತ್ತೆ, ಯಾವುದು ಸುಲಭ ಅನಿಸುತ್ತೆ ಆ ಪ್ರಯತ್ನ ಮಾಡಿ.